ಇವತ್ತಿನ ದಿವಸ ಇವತ್ತು ಕಾರ್ಯಕ್ರಮ ಏನು ನಾವು ಮಾಡ್ತಾ ಇದ್ದೀವಿ, ನಮ್ಮ ಒಬ್ಬರು ಸಹೋದ್ಯೋಗಿ ಇವತ್ತು ಸತತ 28 ವರ್ಷಗಳ ಒಂದು ತೃಪ್ತಿಕರ ಸೇವೆ ಅಂತ ಹೇಳ್ತೀನಿ. ತೃಪ್ತಿಕರ ಸೇವೆ ಯಾಕೆಂದರೆ ಅವರು ಒಂದು ಸ್ವಭಾವ ಇರ್ಬೋದು, ಯಾವತ್ತೂ ಕೂಡ ಒಬ್ಬರಿಗೆ ನೋವಾಗ್ದಂಗೆ ಅವರು ಕೆಲಸ. ಈಗ ಲೇಬರ್ ಇನ್ಸ್ಪೆಕ್ಟರ್ ಅಂದ ತಕ್ಷಣನೇ ಕೆಲವರು ತಲೆಯಲ್ಲಿ ಏನು ಹೊಡ್ತಿರುತ್ತೆ ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಹೊಡ್ತಾ ಇರುತ್ತೆ. ಏನ ಬಾರ ಥರದ್ದು ಪೊಲೀಸ್ ಭಾಷೆ. ಅಂದರೆ ಅಲ್ಲಿ ಲೇಬರ್ ಇದ್ರೆ ನಿರೀಕ್ಷಕರು ಅಂದರೆ ನಿಮ್ಮಗಳಿಗೆ ಏನು ಒಂದು ಸರ್ಕಾರದ ಸೌಲಭ್ಯ ನಾವು ಏನು ನಿಮ್ಗೆ ಏನು ಸೇವೆ ಮಾಡ್ತೀವಿ ಅಥವಾ ಏನು ನಿಮ್ಗೊಂದು ಸೌಲಭ್ಯ ಮಾತಾಡಿದಾಗ ಏನಾಗುತ್ತೆ ಅಂದ್ರೆ ನಾನು ಇಲ್ಲಿ ಇವ್ರಿಗೆ ನೀವು ಕರ್ಮಕ್ಕೆ ಬಂದಿದ್ದೀವ ದಿವಸ ನಮ್ಮ ನಿವೃತ್ತಿ ಯಾವತ್ತಾಗುತ್ತೆ ಅನ್ನೋದು ಅಲ್ಲಿ ಬರೆದು ಬಿಟ್ಟಿರ್ತಾರೆ. ಅಂದ್ಕೊಂತೀವಿ ಇನ್ನೂ 20 ಈಗ ಮಧ್ಯ 20 ವರ್ಷ ಆಗ್ತಿದ್ದಂಗೆ ಏನಾಗ್ತೀವಿ, ದಿನ ಕಳೆದಂಗೆ ಹೇಳ್ಬೇಕಂತ ರೀತಿಯಲ್ಲಿ ಅವ್ರು ಹೇಳ್ತಾರೆ. ನಾನೇನಿಲ್ಲ ನಮ್ಮ ಇಲಾಖೆ ಅಂತ ಬೆಳಗ್ಗೆ ವಾಟ್ಸಪ್ ಒಬ್ರು ವಿಧಾನ ಪರಿಷತ್ ಸದಸ್ಯರು ಸಿಗ್ತಾ ಇಲ್ಲ ಅಂತ ಹೇಳಿ ಯಾಕೆ ಅಂತಂದ್ರೆ ಇಂಥ ಅಧಿಕಾರಿಗಳು ಇಲ್ಲಿದ್ದಾರೆ, ಇಲಾಖೆದಲ್ಲಿ ಇದ್ದಾರೆ. ಎಲ್ಲೋ ಕೆಲವರು ಒಬ್ಬರೋ ಇಬ್ಬರೋ ಯಾರೋ ಇರ್ಬೋದು. ಈಗ ಮನೆಯಲ್ಲಿ ಯಾರೋ ಒಬ್ರು ಕೆಟ್ಟವ್ರು ಇರ್ತಾರೆ ಅಂತ ಹೇಳಿ ಒಂದು ಉದ್ದೇಶಕ್ಕೋಸ್ಕರ ನಾವು ಅವ್ರನ್ನ ಕೈ ಬಿಡೋದಿಲ್ಲ. ಒಂದು ಒಳ್ಳೆ ಹಣ್ಣಿನ ಜೊತೆಗೆ ಒಂದು ಕೆಟ್ಟ ಹಣ್ಣು ಅದಕ್ಕೆ ನಾವು ಹಣ್ಣನ್ನ ತೆಗೆದು ಆಚೆ ಹಾಕ್ಬಿಡ್ತೀವಲ್ವಾ. ಚಪ್ಪಾಡಿಬೇಕಾಗಲ್ಲ ಈಗಲೇ ಅಲ್ಲ, ಹೆಮ್ಮೆಯಿಂದ ಹೇಳ್ಕೊಂತೀನಿ. ನಮ್ದೊಂದೇ ಏಕೈಕ ಜಾತಿ ಇಲ್ಲ, ಮೇಲು ಕೇಳು ಇಲ್ಲ, ಬಡವರು ಇಲ್ಲ, ಶ್ರೀಮಂತರು ಇಲ್ಲ, ಯಾವುದೇ ಇಲಾಖೆ ಅಲ್ಪಸಂಖ್ಯಾತ ಇಲಾಖೆ ಪ್ರತ್ಯೇಕವಾಗಿ ಇಲಾಖೆ, ಹಿಂದುಳಿದವರ್ಗ ಇಲಾಖೆ ಇದೆ. ಇಲಾಖೆ ಮೊದಲೇ ಹೇಳ್ಬಿಡ್ತೀವಿ, ನಮ್ಮಲ್ಲಿ ಶಿಫಾರಸ್ಸಿಲ್ಲ, ನೀವು ಕೆಲಸ ಮಾಡ್ತಾ ಇದ್ದೀರಾ ಗುರುತಿದ್ಯಾ. ಇಲ್ಲಿ ಅಲ್ಲಿ ಈಗ ವಿಷಯವಾಗಿ ಇಷ್ಟಿದೆ, ಪರಿಶಿಷ್ಟ ಜಾತಿ ಶೈಕ್ಷಣಿಕ ಧನ ಸಹಾಯ ಜನರಲ್ ಕ್ಯಾಟಗರಿಗೆ ಏನಿದೆ ಅದನ್ನೇ ಕೊಡ್ತಾ ಇದೀವಿ, ಹೌದಾ ಇಲ್ವಾ? ಮತ್ತೆ ಈಗ ನಮ್ಮಲ್ಲಿ ಬರುವಂತ ಒಂದು ಮದುವೆ ಧನ ಸಹಾಯ ಇದೆ. ಮದುವೆ ಧನ ಸಹಾಯ ಎಷ್ಟಿದೆ? 60,000 ರೂಪಾಯಿ ಇದೆ. ಅದನ್ನು ಅವ್ರಿಗೆ ಎಷ್ಟು ಕೊಡ್ತಾ ಇದೀವಿ ಅಂದ್ರೆ ಯಾವುದೇ ರೀತಿಯಾದಂಥ ಒಂದು ಭೇದ ಭಾವ ಇಲ್ಲದೆ ಇರ್ತಕ್ಕಂಥ ಏಕೈಕ ಇಲಾಖೆ ಅಂದರೆ ನಮ್ಮ ಇಲಾಖೆ. ಆಮೇಲೆ ನಮ್ಮ ಇಲಾಖೆಯಲ್ಲೂ ಕೂಡ ಸೇವೆಗೆ ಸೇರಿ ಆ ಸೇವೆನ ಮಾಡೋದಕ್ಕೂ ಪುಣ್ಯ ಮಾಡಬೇಕು. ಯಾಕಂದರೆ ಕೆಲವು ನಾನು 30 ವರ್ಷ ಮಾಡಿದ್ದೀನಿ. ಇಲ್ಲಿ ಸಮಾರಂಭ ಅಂತಂದ್ರೆ ನಿಮ್ಗೆ ಅವ್ರ ಮೇಲೆ ಎಷ್ಟು ಅಭಿಮಾನ ಇರಬೇಕು? ನಿಮ್ಮ ಮೇಲೆ ಯಾಕೆ ಅಭಿಮಾನ ಯಾಕೆ ಅಭಿಮಾನ ಇಟ್ಕೊಂಡಿದ್ದೀರಾ? ಅಧಿಕಾರ ಸಾರ್ವಜನಿಕರಿಗೆ ನಾವು ನಮಗೆ ಸರ್ಕಾರ ಒಂದು ಅಧಿಕಾರ ಕೊಟ್ಟಿರುತ್ತೆ. ಒಂದು ಚೇರ್ ಕೊಟ್ಟಿರ್ಬೋದು, ಒಂದು ಕಂಪ್ಯೂಟರ್ ಕೊಟ್ಟಿರ್ಬೋದು, ಇಲ್ಲ ಓಡಾಡಕ್ಕೆ ಒಂದು ಕಾರ್ ಕೊಟ್ಟಿರ್ಬೋದು.
ಚೇಂಬರು ಕೊಟ್ಟಿರುತ್ತೆ. ನಾವು ಚೇಂಬರಿಂದ ಆಚೆ ಬಂದು ನಿಮ್ಮ ಜೊತೆ ನಿಮ್ಮರಾಗಿ ಬೆರೆಸ್ತು ನಿಮ್ಮ ಕೆಲಸ ಮಾಡ್ತಾ ಇದ್ದೇನೆ. ಈ ರೀತಿ ವಿಮಾನ ಬರಬೇಕು. ಅಬ್ದುಲ್ ರೌಫ್ ಸಾಬ್ ಬಗ್ಗೆ ಅವರು ಹೇಳಬೇಕು ಅಂತಂದರೆ, ನಾನು ಅವರು ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರು ತುಮಕೂರಿನಲ್ಲಿ. ಅವರಿಗೆ ಹೇಳಿದರು, ನಮ್ಮ ಸ್ನೇಹಿತರು ಹೇಳಿದರು, ನಾನು 2010ನೇ ಇಸ್ವಿನಲ್ಲಿ ತುಮಕೂರು ಜಿಲ್ಲೆಗೆ ಬರ್ತೀನಿ ಕಾರ್ಮಿಕ ಅಧಿಕಾರಿ ಕಚೇರಿಗೆ. ಅವಾಗ ನನ್ನ ಫಸ್ಟ್ ವೆಲ್ಕಮ್ ಮಾಡ್ತಾರೆ, ಬನ್ನಿ ಬನ್ನಿ ನೀವು ಇಲ್ಲಿಗೆ ಒಳ್ಳೆ ನಿಮ್ಮ ಬಗ್ಗೆ ಎಲ್ಲ ಕೇಳಿದ್ದೀವಿ, ನೀವು ಒಳ್ಳೆ ಕೆಲಸ ಮಾಡ್ತಿರಂತೆ, ನಮಗೆ ಒಂದು ಬಲ ಮುಂದೆ ನಮಗೆ ಒಳ್ಳೆ ಕೆಲಸಗಳಾಗ್ತವೆ ಹಾಗೆ ಹೇಗೆ ಅಂತ. ಅಂದರೆ ಏನು ಗೊತ್ತಾ, ನಿಮ್ಗೆ ಏನು ಸ್ವಾಗತ ಮಾಡ್ತಾರೆ ನೋಡಿ, ಅವ್ರ ಮನೇಲಿ ನಿಮಗೆ ಇಡ್ತಾರೋ ಅಥವಾ ನೀರು ಕೊಡೋ ಏನೋ ಬೇರೆ, ಅದು ನಿಮ್ಮನ್ನು ಬರ್ತಿರ್ಬೇಕಾದ್ರೆ ಒಂದು ಒಳ್ಳೆ ಮಾತನ್ನ ಹೇಳ್ತಾರಲ್ಲ, ಅದು ಭಾಳ ಮುಖ್ಯ. ಸರ್ಕಾರಿ ಸೇವೆ ಅಂತ ನಮಗೂ ತರಬೇತಿ ಮತ್ತು ನಮ್ಮ ದೊಡ್ಡವರೆಲ್ಲ ನಮ್ಗೆ ಹೇಳ್ಕೊಟ್ಟಿರೋದು ಏನಂದರೆ, ಯಾರೇ ಆಗಲಿ ಸಾರ್ವಜನಿಕ ಕಚೇರಿ, ನಿಮ್ಮ ಕಚೇರಿ ಆಮೇಲೆ ನಿಮ್ಗೆ ಏನಾಗುತ್ತೆ, ಒಂದು ವೇಳೆ ಏನಾದ್ರು ಈ ಕಚೇರಿನಲ್ಲಿ ನಿಮ್ಮ ಸೇವೆ ಇಲ್ಲ, ನಿಮ್ಗೆ ಮಾಡಿಸ್ಕೊಳಕ್ಕಾಗಲ್ಲ, ಈ ಇಲಾಖೆ ಅಲ್ಲ. ನಾವು ಭಾಳ ಸತಿ ಮಾಡಿದ್ವಿ ಆ ಕೆಲಸ, ಇವರು ಮಾಡಿದ್ದಾರೆ. ಈಗ ಇಲ್ಲಿ ಯಾರೋ ಬಂದು ಫುಡ್ ಇನ್ಸ್ಪೆಕ್ಟ್ರು, ಅದು ಪ್ರೊಸೀಜರ್ ಏನು ಅರ್ಜಿ ಹಾಕಬೇಕು, ನಮ್ಗೆ ಗೊತ್ತಿಲ್ಲ, ಅವಾಗ ಅಲ್ಲಿ ಆಫೀಸಲ್ಲಿ ಕೇಳಿ ಅಂತ ಯಾವತ್ತು ಹೇಳಿ ನಾವು ಮಾಡಿ ಇಲಾಖೆ ಏನಿರ್ತಿದ್ರೆ ಅಷ್ಟು ಬೇರೆ ಬೇರೆ ಕಚೇರಿ ಇರ್ತಿತ್ತು, ಅವ್ರು ತಪ್ಪಾಗಿ ನಮ್ಮ ಕಚೇರಿಗೆ ಬರ್ತಾ ಇದ್ರು, ಅವ್ರಿಗೂ ಸಹಿತ ನಾವು ಮಾಹಿತಿ ಹೇಳಿದ್ವಿ. ಈಗ ಅರ್ಥ ಮಾಡ್ಕೊಳ್ಳಿ, ಯಾಕೆ ಅಂತಂದ್ರೆ ಕಾರ್ಮಿಕ ಇಲಾಖೆ ಕಾರ್ಮಿಕರಿಗೋಸ್ಕರ. ಸ್ವಾಮಿ ವಿವೇಕಾನಂದ ಅವರು ನಿಂತ್ಕೊಂಡು ಭಾಷಣ ಮಾಡಿ, ನೀವು ಯಾವ ರೀತಿ ಬೇಡ, ನೀವು ಯಾವ ರೀತಿ ಯಾವ ರೀತಿ ಏನು ಒಂದು ಸಂಬಂಧ ನೀವು ಮನುಷ್ಯನಿಗೆ ಮನುಷ್ಯತ್ವ ಇಲ್ಲ ಅನ್ನ ಮನುಷ್ಯ ಅನ್ನೋದಕ್ಕಾಗಲ್ಲ. ಅಷ್ಟನ್ನಾದ್ರೂ, ಯಾಕಂದ್ರೆ ಮನುಷ್ಯತ್ವ ಅಂದ್ರೆ ಪ್ರೀತಿ ಇರುತ್ತೆ, ಸೇವೆ ಇರುತ್ತೆ, ನಿಮ್ಮದು ಸಹಕಾರ ಎಲ್ಲ ರೀತಿಯೂ ಇರುತ್ತೆ. ಅಲ್ಲಿ ಯಾವುದೇ ಥರದ್ದು ಭೇದ ಭಾವ ಮಾಡಬಾರ್ದು. ನೀವು ನಮ್ಮವರ ಎಷ್ಟೋ ಕಡೆ ಹೋದಾಗ ಅವ್ರು ಕೇಳಿದ್ದಾರೆ ವಿಷಯಕ್ಕೆ ಯಾಕೆ ಬೇಜಾರಾಗುತ್ತೆ ಅಂತಂದರೆ, ನಾನು ಏನಕ್ಕೆ ಸ್ಟಾರ್ಟಿಂಗಲ್ಲೇ ನಿಮಗೆ ಕಾರ್ಮಿಕ ಇಲಾಖೆಯಲ್ಲಿ ಯಾವುದೇ ಜಾತಿ ಭೇದ ಇಲ್ಲ. ನಾನು ತುಂಬ ಸತಿ ಅದನ್ನು ಫೇಸ್ ಮಾಡಿದ್ದೀನಿ. ಹೋದಾಗ ಅವ್ರು ನೋಡ್ತಾರೆ, ಸ್ವಲ್ಪ ತುಂಬ ಎಲ್ಲ ಇಟ್ಕೊತೀವಿ, ಅವ್ರು ನಮ್ಮ ಬ್ರಾಹ್ಮಣರ ನೀವು ಅಂತ ಕೇಳ್ತಾರೆ. ಇನ್ನೊಂದು ಕಡೆ ನೀವು ನಮ್ಮ ಗೌಡ್ರ ಅಂತ ಕೇಳ್ತಾರೆ. ನೀವು ನಮ್ಮವರ ಅಷ್ಟೇ, ನೀವು ನಮ್ಮವರ, ಹೌದು ನಾವು ನಿಮ್ಮವರು ಅಂತೀವಿ. ಅಲ್ಲಲ್ಲ, ಹಂಗಲ್ಲ, ನೀವು ನಮ್ಮವರು ಅಂದರೆ ಇಂಥ ಜಾತಿಯವರ, ದಯವಿಟ್ಟು ಅದನ್ನು ಮಾತ್ರ ಯಾವತ್ತೂ ಕೂಡ ಅದನ್ನು ಕೇಳಕ್ಕೆ ನೀವು ಹೋಗ್ಬಾರ್ದು. ಆ ಒಂದು ಮನೋಭಾವ ನಮ್ಮ ರೌಫ್ ಸಾಬಲ್ಲಿ ಬಂತು. ಆಮೇಲೆ ಇವತ್ತಿಗೂ ಹೇಳ್ತೀನಿ, ನಿಜವಾಗ್ಲೂ ಒಂದೊಂದು ವರ್ಷ ಕಳೀತಾ ಇದ್ದಂಗೆ ನಿಮಗೆ ಭಾಳಷ್ಟು ಅನುಭವ. ಇನ್ನು ನೆಕ್ಸ್ಟು ಜನ್ರೇಷನಲ್ಲಿ ನೋಡಿ, ನಮ್ಮ ಹರೀಶ್ ಅಂತವರು, ಅವರು ಪಾಪ ಭಾಳ ಚೆನ್ನಾಗಿ ಕೆಲಸ ಮಾಡೋಂಥವ್ರು, ಅವರು ಜನಕ್ಕೆ ಸ್ಪಂದಿಸೋರು. ಅಂಥ ಅಧಿಕಾರಿಗಳು ಹೆಚ್ಚೆಚ್ಚು ಬಂದಾಗ ಏನಾಗುತ್ತೆ ಅಂತಂದ್ರೆ, ನಮ್ಮನ್ನು ನೀವು ಮರೆಸೋವಂಥ ವ್ಯಕ್ತಿಗಳು ನಿಮಗೆ ಬರಬೇಕು. ನಾವೇನು ನಿಮ್ಗೆ ಸೇವೆ ಮಾಡಿದ್ದೀವಿ, ನಾವೇನು ಬಂದು ನಿಮ್ಮನ್ನೇನು ಕೇಳೋ, ನಮ್ಗೆ ಯಾಕೆ ನಮ್ಮ ಸ್ನ್ಯಾಪ್ಸ್ ಕೊಟ್ಟಿರೋ ಹಂಗೆ ಯಾಕಂದ್ರೆ ನಾವು ಸೇವೆ ಕೊಟ್ಟಿದ್ದೀವಿ, ನಾವು ಸಂಬಳ ತಗೊಂಡಿದ್ದೀವಿ. ಆದರೆ ಆ ಸಂಬಳ ತಗೊಂಡಿದ್ದಕ್ಕೆ ಅದು ಸಾರ್ಥಕ ಏನು ಅಂತಂದರೆ, ನಿಮಗೆ ನಾವೇನಾದರೂ ಒಂದು ಸೇವೆ ಮಾಡಿ. ಈಗ ತುಂಬ ಜನ ನಮ್ಮ ಕಚೇರಿಗೆ ಬಂದು ಹೇಳಿದ್ದಾರೆ, ಕೈ ಮುಗಿದು ಹೇಳಿದ್ದಾರೆ, ಸರ್ ಮದುವೆ ದುಡ್ಡು ಬಂದಿದೆ ಸರ್, ನಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದಿದೆ, ನೀವು ಇನ್ನೇನಿಲ್ಲ, ನಾವು ಕೊಟ್ಟಿದ ತಕ್ಷಣ ನೀವೇನು ಬಂದು ನಮಗೇನು ಕೊಡಬೇಡಿ. ಭಾಳ ಜನ ಬಂದು ನಮ್ಮ ಆಫೀಸಿಗೆ ತರಕಾರಿ ತಂದು ಕೊಟ್ಟಿದ್ದಾರೆ, ಹಣ್ಣು ತಂದು ಕೊಟ್ಟಿದ್ದಾರೆ. ಯಾರೋ ಒಬ್ಬರು ಅಜ್ಜ ನಮಗೆ ನಮ್ಮ ಸಿಂಪಲ್ ಬೆಳೆದಿದ್ದು ಫಸ್ಟು ಕುಂಬಳಕಾಯಿ ತಂದು ಕೊಟ್ಟಿದ್ದಾರೆ. ನನಗೆ ಫಸ್ಟ್ ಸಿಕ್ಕಿಲ್ಲ ಲಂಚ ಅದೇ ಕುಂಬಳಕಾಯಿ. ನಾವು ಇವತ್ತು ಹೇಳ್ತೀವಿ, ಕಾರ್ಮಿಕರು ಅಂತಲ್ಲ, ನೀವು ಕೂಡ ಒಂದು ನಾಡಿನ ಒಂದು ದೇಶದ ಪ್ರಜೆಗಳಿಗೂ ನಿಮಗೆ ತುಂಬ ಹತ್ತಿರವಾದಂಥ ಒಂದು ಇಲಾಖೆ ಯಾವುದಾದ್ರು ಇದ್ದರೆ ಅದು ನಮ್ಮ ಕಾರ್ಮಿಕ ಇಲಾಖೆ. ಆಮೇಲೆ ನಿಮಗೂ ಅಷ್ಟೇ ಕೂಡ ಒಂದು ಸಹನೆ ಇರಬೇಕಾಗುತ್ತೆ. ಯಾಕೆಂದರೆ ನಾವು ನಿಮ್ಮಿಂದ ಸಹನೆ ಕಲಿಬೇಕು, ಆಯ್ತಲ್ಲ. ಈ ಕೆಲವು ಜನ ಬರ್ತಾರೆ, ಅವ್ರ ಕೆಲಸ ಆಗಿರಲ್ಲ, ಕೂಗಾಡಿಂದ ಹೋಗಿರ್ತಾರೆ. ನಾವಂಥ ಸಿಚುವೇಶನ್, ಇವರ ಒಂದು ಸರ್ವಿಸಲ್ಲೂ ಕೂಡ ಭಾಳಷ್ಟು ಆ ಥರ ಆಗಿದೆ. ನಮಗೂ ಅವರು ಅವಾಗ ಇದನ್ನು ಕೇಳಿ, ಅವಾಗ ನಾವೇನು ಹೇಳ್ತಾ ಇದ್ದೀವಿ, ನೀವೇ ತಾಳ್ಮೆ ತಗೊಳ್ಳಿ. ಯಾಕಂದರೆ ನಾವು ನಿಮಗೆ ಸರ್ವಿಸ್ ಕೊಡೋದ್ರಲ್ಲಿ ಇರ್ತೀವಿ,
ಒಂದು ಮಾತು ನೀವು ನಮ್ಗೆ ಬೈದರೂ ಕೂಡ ನಮ್ಮ ಮನಸ್ಸಿಗೆ ಹರ್ಟಾದ್ರೂ ನಿಮಗೆ ಕೊಡೋ ಸೇವೆನಲ್ಲಿ ಯಾವತ್ತೂ ಕೂಡ ನಿಮಗೆ ನಾವು ಭೇದ ಭಾವ ಮಾಡಿದ್ದೀವಿ. ಹಾಗಾಗಿ ಇವತ್ತಿನ ದಿವಸ ನಾವು ಮಧುಗಿರಿಯಿಂದ ಬಂದು ಇಲ್ಲಿ ಇವ್ರು ನಮ್ಮ ಸಂಘಟನೆಯವರೆಲ್ಲ ಅವರೆಲ್ಲ ಧನ್ಯವಾದ ಹೇಳ್ತೀನಿ, ಕೃತಜ್ಞತೆ ಹೇಳ್ತೀನಿ. ಜೋರಾಗಿ ದಯವಿಟ್ಟು ಚಪ್ಪಾಳೆ ಹೊಡೀರಿ. ಇಂಥ ಒಂದು ಕಾರ್ಯಕ್ರಮ ಒಬ್ಬ ಸರ್ಕಾರಿ ನೌಕರರಿಗೆ ಖಂಡಿತವಾಗ್ಲೂ ಯಾವ ಸಂಘಟನೆ ಮಾಡ್ತಾರೆ ಅಥವಾ ಯಾವ ರಾಜಕೀಯ ಪಕ್ಷದಲ್ಲಿದ್ದಾರೆ ಅದು ನಮಗೆ ಮುಖ್ಯ ಅಲ್ಲ. ಆದರೆ ನಿಮ್ಮ ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿ ಇವತ್ತು ಸರ್ಕಾರಿ ಸೇವೆಯಿಂದ ನಿವೃತ್ತಿಯಾಗಿ ಆಚೆ ಹೋಗ್ತಾ ಇದ್ದಾನೆ ಅಂತ ಹೇಳಿದಾಗ ನಿಮ್ಮೊಂದು ಕೃತಜ್ಞತೆ ಇರುತ್ತಲ್ಲ, ಆ ಕೃತಜ್ಞತೆ ನೀವು ತೋರಿಸೋದು ನೀವು ಯಾರು ಹಾಕೋದು ಏನು ಬೇಡ ನಿಮಗೆ. ಇಷ್ಟು ಜನ ಇಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಮುಗಿಯೋ ಕೊನೆಯವರೆಗೂ ಇತ್ತು ನಮ್ಮ ಮಾತು ಕೇಳಿಕೊಂಡು ನಾವು ಹೇಳೋ ಮಾತು ಪ್ರತಿಯೊಂದು ಚಪ್ಪಾಳೆ ಹೊಡಿತಾರಲ್ಲ, ಅದೇ ನಮಗೆ ಹೋಗೋದು.